ಬಂಧುಗಳೇ ನಮಸ್ಕಾರ. ಎಚ್ ಎಚ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯಮಾಡಿ ಎಚ್ ಎಚ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಪಂಚರಾಜ್ಯಗಳ ಚುನಾವಣೆಯ ರಿಸಲ್ಟ್ ಬಂದಿದೆ ಅವತ್ತು ಮೇ 4ನೇ ತಾರೀಕು. ಇನ್ನೂ 25 ದಿವಸ ಆಗಿಲ್ಲ. ಯಾವ ರೀತಿ ಬದಲಾವಣೆಗಳು ಯಾವ ರಾಜ್ಯಗಳಲ್ಲಿ ನಡೀತಾ ಇದೆ ನೋಡಿ. 2 ರಾಜ್ಯಗಳಲ್ಲಿ ಪಕ್ಷಗಳೇ ಹೋಳಾಗ್ತಾ ಇದ್ದಾವೆ, ಚಿಂದಿ ಚೂರಾಗ್ತಾ ಇದ್ದಾವೆ ನೋಡಿ. ಚುನಾವಣೆಯಲ್ಲಿ ಗೆಲ್ಲೋದು ಸೋಲೋದು ಭಾಳ ಸಹಜ. ಆದರೆ ಒಂದೇ ಒಂದು ಸೋಲಿಂದ ಒಂದು ಪಕ್ಷ ನುಚ್ಚು ನೂರಾಗುತ್ತೆ ಅಂತ ಹೇಳಿದ್ರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಅಂದರೆ ಆ ಪಕ್ಷಗಳಲ್ಲಿ ಸತ್ವವೇ ಇಲ್ವಾ ಅಂತ ಅನಿಸ್ಬಿಡುತ್ತೆ. 2 ಉದಾಹರಣೆನ ನಾವು ನೋಡಿದ್ವಿ. ಒಂದು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಮತ್ತು ಅವರ ಪಕ್ಷ, ಎರಡನೇದು ತಮಿಳುನಾಡಲ್ಲಿ AIADMK ಪಕ್ಷ. ನೋಡಿ, ಪಶ್ಚಿಮ ಬಂಗಾಳದಿಂದಲೇ ಶುರು ಮಾಡಬೇಕು ಅಂದರೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಅನೇಕ ಚುನಾವಣೆಗಳು ನಡೆದವು, ಆಡಳಿತದಲ್ಲಿದ್ದಂಥ ಪಕ್ಷಗಳು ಸೋತವು. ಆದರೆ ಅವ್ಯಾವ ಚೂರಾಗಿರಲಿಲ್ಲ. 67ರಲ್ಲಿ ಕಾಂಗ್ರೆಸ್ ಪಕ್ಷ ಸೋಲ್ತು. 2011ರಲ್ಲಿ 34 ವರ್ಷ ಆಡಳಿತ ಮಾಡಿದಂತಹ ಕಮ್ಯುನಿಸ್ಟ್ ಪಕ್ಷ ಸೋತೋಯ್ತು. ಆದರೆ ಕಮ್ಯುನಿಸ್ಟ್ ಪಕ್ಷ ಸೋತಾದ್ಮೇಲೆ ಚೂರಾಗಲಿಲ್ಲ. ಆದರೆ ಈಗ ಸೋತಿರ್ತಕ್ಕಂಥ ಮಮತಾ ಬ್ಯಾನರ್ಜಿಯ ಪಕ್ಷದ ಕಥೆ ನೋಡಿ, 2 ಅಲ್ಲ 3 ಹೋಳಾಗೋ ರೀತಿಯಲ್ಲಿ ಆಗ್ತಾ ಇದೆ. ಬಂಗಾಳದ ಬಹುದೊಡ್ಡ ನಾಯಕರೊಬ್ಬರು ಹೇಳ್ತಾ ಇದ್ದಾರೆ, ಈಗಾಗಲೇ TMCಯ 20 ಜನ MP ಗಳು ಮತ್ತು ಸುಮಾರು 50 ಜನ MLAಗಳು, 30ರಿಂದ 50 ಜನ MLAಗಳು TMC ಬಿಟ್ಟು BJP ಜಾಯಿನ್ ಆಗೋಕ್ಕೆ ರೆಡಿಯಾಗಿ ಹೋಗಿದ್ದಾರಂತೆ. ಆಗ್ಲೇನೇ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದಾರೆ BJP ಹತ್ರ. 5 ರಾಜ್ಯಸಭಾ MP ಗಳು ಕೂಡ ಕನಿಷ್ಠ. ಈಗಾಗಲೇ ಕಾಕೋರಿ ಘೋಷ್ ಅವರು ವೆರಿ ಸೀನಿಯರ್ ಲೀಡರು, ಚೀಫ್ ವಿಪ್ ಆಗಿದ್ರು ಲೋಕಸಭೆಯಲ್ಲಿ, ವೆರಿ ಸೀನಿಯರ್ MP. ತೃಣಮೂಲ್ ಕಾಂಗ್ರೆಸ್ನ ಎಲ್ಲ ಜವಾಬ್ದಾರಿಗಳಿಗೆ ರಾಜೀನಾಮೆ ಘೋಷಿಸಿಬಿಟ್ಟಿದ್ದಾರೆ. ಜಿಲ್ಲಾಧ್ಯಕ್ಷರು ಕೂಡ ಆಗಿದ್ರು ಅವರು ತೃಣಮೂಲ್ ಕಾಂಗ್ರೆಸ್ನಲ್ಲಿ. ಎಲ್ಲ ಜವಾಬ್ದಾರಿಗೆ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ತೃಣಮೂಲ್ ಕಾಂಗ್ರೆಸ್ಗಳ ಲೀಡರ್ಗಳೇನೇ ಬಾಯಿಗೆ ಬಂದಾಗ ಮಾತಾಡ್ತಾರೆ ಪಕ್ಷದ ಬಗ್ಗೆ. ಇವತ್ತು ಮೊನ್ನೆ ಏನಾಯಿತು, ಈ ಬುಲ್ಡೋಸರ್ ಅಬ್ರ ಶುರುವಾಗಿದೆಯಲ್ಲ ಸುವೇಂದು ಅಧಿಕಾರಿ ಅವ್ರದ್ದು, ಅದರ ವಿರೋಧ ಮಾಡೋದಕ್ಕೆ ಅಲ್ಲಿನ ವಿಧಾನಸೌಧದ ಆವರಣದಲ್ಲಿ ಒಂದು ಪ್ರೊಟೆಸ್ಟನ್ನು ಕರೆದ್ರು. ಅಫಿಷಿಯಲ್ ಆಗಿ ಮಮತಾ ಬ್ಯಾನರ್ಜಿನೇ ಕರೆದ್ರು. ಎಲ್ಲ MLAಗಳನ್ನು ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲ MP ಗಳು ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲ ರಾಜ್ಯಸಭಾ MP ಗಳು ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕಂತೇಳಿ ಅಫಿಷಿಯಲ್ ಆಗಿ ಮಮತಾ ಬ್ಯಾನರ್ಜಿ ಅವರೇ ಕರೆ ಕೊಟ್ಟರು. 36 ಜನ MLAಗಳು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ. ಇಷ್ಟು 36 ಜನ MP ಗಳು ಪಾರ್ಟಿಸಿಪೇಟ್ ಮಾಡಿಲ್ಲ, ರಾಜ್ಯಸಭಾ MP ಗಳು ಪಾರ್ಟಿಸಿಪೇಟ್ ಮಾಡಿಲ್ಲ. ಅದಕ್ಕೆ ಮುಂಚೆ ಕಾಳಿಘಾಟಲ್ಲಿ ಮಮತಾ ಬ್ಯಾನರ್ಜಿಯ ಅಫಿಷಿಯಲ್ ರೆಸಿಡೆನ್ಸಲ್ಲಿ ಮೀಟಿಂಗ್ ಕರೀತಾರೆ. ಪಕ್ಷದ ಶಾಸಕರುಗಳದ್ದು 32 ಜನ ಬಿಟ್ಟರೆ ಬೇರೆ ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, BJP ನನಗೇನೋ ಬಹುಶಃ MLAಗಳನ್ನ ಒಳಗಡೆ ಸೇರಿಸ್ಕೊಳ್ಳಲ್ಲ ಅಂತ ಅನ್ಸುತ್ತೆ. ಅಂತ ಹೇಳಿದ್ರೆ ಸೇರಿಸ್ಕೊಂಡ್ರೆ ಅವ್ರಿಗೂ ವ್ಯತ್ಯಾಸ ಏನಾಗುತ್ತೆ. ಯಾವ ರಾಕ್ಷಸೀತನದ ವಿರುದ್ಧ ಅಲ್ಲಿನ ಜನ ಓಟ್ ಹಾಕಿದರೆ ಅದೇ ರಾಕ್ಷಸನ ಒಳಗಡೆಗೆ ಸೇರಿಸ್ಕೊಂಡ್ಬಂದ್ರೆ ಅದ್ರಲ್ಲಿ ಅರ್ಥವೇ ಇರೋದಿಲ್ಲ. ಸ್ಕ್ರೀನ್ ಮಾಡುತ್ತೆ ಅನ್ಸುತ್ತೆ, ಗೊತ್ತಿಲ್ಲ. ಆದರೆ ಈ ಪಕ್ಷದ MLAಗಳು ಇನ್ನೂ ಗೆದ್ದು 1 ತಿಂಗಳಾಗಿಲ್ಲ, ಆಗ್ಲೇ ಪಕ್ಷ ಬಿಟ್ಟು ಆಚೆ ಹೋಗ್ತೀವಿ ಅಂತ ಹೇಳಿದ್ರೆ ಆ ಪಕ್ಷ 1 ಅಲ್ಲ 2 ಅಲ್ಲ 3 ಭಾಗ ಆಗೋ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಇವತ್ತು. ಮತ್ತೆ ಅಳಿಯ ಬಿಟ್ಟರೆ ಇನ್ಯಾರು ಒಂದು ಕಡೆ ಉಳಿಯಲ್ಲ. ಸಯೋನಿ ಘೋಷ್, ಮುಹುಮಾ ಮೊಯ್ತ್ರ ಇವ್ರನ್ನ ಯಾರು ಸೇರಿಸ್ಕೊಳ್ಳಲ್ಲ. ಇನ್ನು ಮಿಕ್ಕಿದ್ದವರು BJP ಬರೋಕ್ಕೆ ಕಾಯ್ತಾ ಕೂತಿದ್ದಾರೆ. ಅದರ ಅರ್ಥ ಚುನಾವಣೆ ರಿಸಲ್ಟ್ ಬಂದು 1 ತಿಂಗಳು ಒಳಗಡೆನೇ ಮಮತಾ ಬ್ಯಾನರ್ಜಿಯ 15 ವರ್ಷಗಳ ಆಡಳಿತದಲ್ಲಿ ಇಡೀ ಏನು ದೊಡ್ಡ ಪಡೆಯಾಗಿ ನೀವು ಪ್ರೈಮ್ ಮಿನಿಸ್ಟರ್ ಮೋದಿ ಅವರಿಗೆ ಚಾಲೆಂಜ್ ಮಾಡ್ತೀನಿ ಅಂತ ಹೋಗಿದ್ದಂತಹ ಮಮತಾ ಬ್ಯಾನರ್ಜಿ ಪಕ್ಷ 30 ದಿನಗಳೊಳಗಾಗಿ 3 ಭಾಗವಾಗಿ ಹರಿದು ಹಂಚೋಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಕಾಂಗ್ರೆಸ್ಸು ಮೊದಲ 15 ವರ್ಷ ಆಡಳಿತ ಮಾಡ್ತು. ಕಾಂಗ್ರೆಸ್ಗೆ ಒಳ್ಳೆಯದ ಕೆಡ್ದ ಒಂದು ಐಡಿಯಾಲಜಿ ಇತ್ತು. ಅದೇ ರೀತಿ ಕಮ್ಯುನಿಸ್ಟ್ ಪಕ್ಷ ಆಡಳಿತ ಮಾಡ್ತು, 34 ವರ್ಷ ಆಡಳಿತ ಮಾಡ್ತು, ಅದಕ್ಕೊಂದು ಐಡಿಯಾಲಜಿ ಇತ್ತು. ಕೆಟ್ಟದ ಒಳ್ಳೆಯದ ಗೊತ್ತಿಲ್ಲ. ಆದರೆ ಮಮತಾ ಬ್ಯಾನರ್ಜಿ ಬಂದು ಆಡಳಿತಕ್ಕೆ ಬಂದ್ರಲ್ಲ, ಅಥವಾ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಡ್ಬಂದ್ರಲ್ಲ, ಏನು ಐಡಿಯಾಲಜಿ ಇದೆ ಆ ಪಕ್ಷಕ್ಕೆ? ಆವತ್ತಿನ ಕಾಲಘಟ್ಟದಲ್ಲಿ ಕಮ್ಯುನಿಸ್ಟ್ ಸರ್ಕಾರದ ಮೇಲೆ ಜನಕ್ಕೆ ವಿಪರೀತ ಅಸಹನೆ ಶುರುವಾಗಿತ್ತು. ಆ್ಯಂಟಿ ಇನ್ಕಂಬೆನ್ಸಿ ವಿಪರೀತವಾಗಿತ್ತು. ಆ ಸರ್ಕಾರನ ಉಳಿಸ್ಬೇಕು ಅಂತೇಳಿ ಜನ ತೀರ್ಮಾನ ಮಾಡಿಬಿಟ್ಟಿದ್ರು. ಆದರೆ ಯಾರಿಗೆ ಓಟ್ ಹಾಕಬೇಕು? ಈಗ ಅವ್ರು ಇಳಿಸ್ಬೇಕು, ಇನ್ನೊಬ್ರಿಗೆ ಓಟ್ ಹಾಕಬೇಕು ಅನ್ನೋದ್ರಲ್ಲಿ ಅಲ್ಲಿ ಇದ್ದಿದ್ದಂಥ ವಿರೋಧ ಪಕ್ಷ ಕಾಂಗ್ರೆಸ್ಗೆ ಶಕ್ತಿ ಇರಲಿಲ್ಲ. ವಿಧಿ ಇಲ್ಲದೆ ಮಮತಾ ಬ್ಯಾನರ್ಜಿಗೆ ಅವತ್ತು ಓಟ್ ಹಾಕಿದ್ರು. ಮಮತಾ ಬ್ಯಾನರ್ಜಿ ಅಟ್ಲೀಸ್ಟ್ ಅಧಿಕಾರಕ್ಕೆ ಬಂದ ಮೇಲಾದ್ರೂ ಒಂದಷ್ಟು ಐಡಿಯಾಲಜಿ ಇಡಬೇಕಾಗಿತ್ತು ಪಾರ್ಟಿನಲ್ಲಿ. ಬಟ್ ಅವ್ರು ಮಾಡಿದ್ದೇನು, ಯಾವ್ಯಾವ ಗುಂಡಗಳು ಕಮ್ಯುನಿಸ್ಟ್ ಪಾರ್ಟಿಲಿದ್ರು ಆ ಎಲ್ಲ ಗುಂಡಗಳನ್ನ ಇವ್ರ ಪಕ್ಷಕ್ಕೆ ಕರ್ಕೊಂಡ್ರು. ಸೇಮ್ ಅದೇ ಹಳೆ ಸಿಸ್ಟಮು, ಅದೇ ರೋಲ್ ಕಾಲು, ಅದೇ ರಾಕ್ಷಸಿ ಪ್ರವೃತ್ತಿ, ಅದೇ ಅಲ್ಪಸಂಖ್ಯಾತರ ಓಲೈಕೆ, ಅದೇ ಹಿಂದೂಗಳ ದಮನ, ಎಲ್ಲವೂ ಹಾಗೆ ಕಂಟಿನ್ಯೂ ಆಯಿತು. ಅದನ್ನು ವಿರೋಧ ಮಾಡೋದಕ್ಕೆ ಆ ಸಂದರ್ಭದಲ್ಲಿ BJPಗೆ ಶಕ್ತಿ ಇರಲಿಲ್ಲ. ಹಾಗಾಗಿ 1 ಅಲ್ಲ 2 ಅಲ್ಲ 3 ಚುನಾವಣೆನ ರಿಗ್ಗಿಂಗ್ ಮಾಡಿ ಗೆದ್ದ ಅಧಿಕಾರಕ್ಕೆ ಬಂದ್ಬಿಟ್ರಿ. ಸೋತ ಮೇಲೆ ಆ ಪಕ್ಷದಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ಏನೋ ಒಂದು ಗ್ಲೂ ಇರಬೇಕಲ್ವಾ, ಒಂದು ಗೋಂದು ಅಂತಕ್ಕಂಥದ್ದು ಇರಬೇಕಲ್ವಾ ಹಿಡಿದಿಡೋದಕ್ಕೆ. 1984ರಲ್ಲಿ BJP
ಎಷ್ಟು ಹೀನಾಯವಾಗಿ ಸೋಲ್ತು ಅಂತ ಹೇಳಿದ್ರೆ 544 ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ಕೇವಲ 2 ಮಾತ್ರ ಗೆದ್ದಿದ್ದು. ಅಟಲ್ ಬಿಹಾರಿ ವಾಜಪೇಯಿ ಅವರೇ ಸೋತೋದ್ರು, ಆದರೆ ಪಕ್ಷ ಹೊಡಿಲಿಲ್ಲ. BJP ಸೋತು ಸುಣ್ಣಾದರೂ ಕೂಡ ಯಾರೂ ಪಕ್ಷವನ್ನು ಬಿಟ್ಟು ಹೋಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಕಾರ್ಯಕರ್ತರು ಆ ಪಕ್ಷದಲ್ಲಿ ಇರೋದೇ ಸಿದ್ಧಾಂತದ ಕಾರಣಕ್ಕೋಸ್ಕರ. ಆದರೆ ತೃಣಮೂಲ ಕಾಂಗ್ರೆಸ್ಗೆ ಯಾವ ಸಿದ್ಧಾಂತ ಇದೆ ಅಂತೇಳಿ ಕಾರ್ಯಕರ್ತರು ಉಳ್ಕೊತಾರೆ, ಲೀಡರ್ಗಳು ಉಳ್ಕೊತಾರೆ. ಇವತ್ತು ಮಮತಾ ಬ್ಯಾನರ್ಜಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ನೋಡಿ, ಈಗ ನಂದಿಗ್ರಾಮದಲ್ಲಿ ಎಲೆಕ್ಷನ್ ಘೋಷಣೆ ಆಗುತ್ತೆ ಅಂತೇಳಿ. ಯಾಕೆಂದರೆ ಸುವೇಂದು ಅಧಿಕಾರಿ 2 ಕಡೆಯಿಂದ ನಿಂತಿದ್ರು, ಒಂದು ನಂದಿಗ್ರಾಮ ಮತ್ತೊಂದು ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿಯನ್ನು ಸೋಲಿಸಿದ್ರಲ್ಲ, ಆ ಕ್ಷೇತ್ರವನ್ನು ಅವ್ರು ಉಳಿಸ್ಕೊಂತಾರೆ. ನಂದಿಗ್ರಾಮಕ್ಕೆ ಈಗ ರಾಜೀನಾಮೆ ಕೊಡ್ತಾರೆ. ಆ ನಂದಿಗ್ರಾಮದಲ್ಲಿ ಎಲೆಕ್ಷನ್ ಘೋಷಣೆ ಆದರೆ ಅಲ್ಲಿಗೆ ಕ್ಯಾಂಡಿಡೇಟ್ ಆಗಿ ನಿಲ್ಲೋದಕ್ಕೆ ಒಬ್ಬ ಕ್ಯಾಂಡಿಡೇಟ್ ಗತಿ ಇಲ್ಲ ತೃಣಮೂಲ ಕಾಂಗ್ರೆಸ್ಗೆ, ಮಮತಾ ಬ್ಯಾನರ್ಜಿಗೆ ಯಾರು ಮುಂದೆ ಬರ್ತಿಲ್ಲ. ಫಾಲ್ತಾದಲ್ಲಿ ನೋಡಾಯ್ತಲ್ಲ ಚುನಾವಣೆ ರಿಸಲ್ಟ್ ಹೇಗೆ ಬಂತು ಅಂತೇಳಿ. ಯಾವ ಡೈಮಂಡ್ ಹಾರ್ಬರ್ ಮಾಡೆಲ್ ಅಂತೇಳಿ ಅಭಿಷೇಕ್ ಬ್ಯಾನರ್ಜಿ ಮೀಸಿ ತಿರುಗ್ಕೊಂತ ಇದ್ರು, ಹೀನಾಯವಾಗಿ ಸೋತೋದ್ರು TMC ಅವರು. 1 ಲಕ್ಷ ಲೀಡು BJPಗೆ. ಈ ಹೀನಾಯ ಪರಿಸ್ಥಿತಿನಲ್ಲಿ ಪಕ್ಷದ ಒಂದು ತುಂಡು ಕೂಡ ಮಮತಾ ಬ್ಯಾನರ್ಜಿ ಉಳಿಯುತ್ತೋ ಇಲ್ವೋ ಗೊತ್ತಿಲ್ಲ, ಆ ಪರಿಸ್ಥಿತಿ ನಿರ್ಮಾಣ ಆಗಿ ಇಡೀ ಪಕ್ಷ ನುಚ್ಚುನೂರಾಗ್ತಾ ಇದೆ. ಎರಡನೇದು ತಮಿಳುನಾಡಲ್ಲಿ AIADMK. ನೋಡಿ, ಜಯಲಲಿತಾ ಇರೋವರೆಗೂ ಒಂದು ರೀತಿಯಲ್ಲಿತ್ತು. ಅದು ಯಾವಾಗ ಜಯಲಲಿತಾ ಅವರ ಮೃತ್ಯು ಆಯಿತು, ಅದಾದಮೇಲೆ ಬಂದಂತಹ ಲೀಡರ್ಶಿಪ್ಗೆ ಆ ಇಡೀ ಪಕ್ಷವನ್ನು ಗಟ್ಟಿಯಾಗಿ ಇಡ್ತಕ್ಕಂಥ ಶಕ್ತಿನೇ ಇಲ್ದಂಗೆ ಆಗೋಯ್ತು. ನೋಡಿ, ಎಡಪಡಿ ಅವರು ಮುಖ್ಯಮಂತ್ರಿ ಆಗಿದ್ದರು, ಒಂದಷ್ಟು ಲೀಡರ್ಶಿಪ್ನ ಕ್ವಾಲಿಟಿಗಳನ್ನ ತೋರಿಸಿದ್ರು. ಆದರೆ ಯಾವ ವಿಚಾರಧಾರೆ ಇಟ್ಕೊಂಡು ಅದು ಮುಂದೋಗ್ತಾ ಇದೆ, ಆ ಪಕ್ಷದ ಭವಿಷ್ಯ ಏನು ಅಂತೇಳಿ ಅಲ್ಲಿನ ಕಾರ್ಯಕರ್ತರಿಗೂ ಗೊಂದಲ ನಿರ್ಮಾಣವಾಗಿದೆ, ಅಲ್ಲಿನ MLAಗಳಿಗೂ ಗೊಂದಲ ನಿರ್ಮಾಣವಾಗಿದೆ. ನಮ್ಮ ಲೀಡರ್ ಯಾರು ನಮ್ಮನ್ನು ಮುನ್ನಡೆಸ್ತಾರೆ, ಯಾರು ನಮ್ಮನ್ನು ಅಧಿಕಾರಕ್ಕೆ ತರ್ತಾರೆ ಅಂತ ಪ್ರಶ್ನೆ ಕೇಳಿದ್ರೆ ಸಿಗ್ತಕ್ಕಂಥ ಉತ್ತರ 0. ಮತ್ತೆ ಇನ್ಯಾವತ್ತಾರು ಅಧಿಕಾರಕ್ಕೆ ಬರ್ಬೋದಂತ ಅನ್ಸುತ್ತಾ? ಅನ್ನಿಸ್ತಲೇ ಇಲ್ಲ AIADMK ಅವ್ರಿಗೆ. ನೋಡಿ, ಯಾವ್ದಾದ್ರು ಪಾರ್ಟಿ ಅದು ಗೆದ್ದಿರಲಿ ಅಥವಾ ಸೋತಿರಲಿ, ಅಲ್ಲಿನ ಶಾಸಕರಿಗಾಗಲಿ, ಅಲ್ಲಿನ ಲೀಡರ್ಗಳಿಗಾಗಲಿ, ಕಾರ್ಯಕರ್ತರಿಗಾಗಲಿ ಒಂದು ಭರವಸೆ ಇರಬೇಕು. ಇವತ್ತೆಲ್ಲ ನಾಳೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಭರವಸೆನೇ ಇಲ್ದಿದ್ದಾಗ ಎಲ್ಲ ಲೀಡರ್ಗಳು ಅವರವರ ಭವಿಷ್ಯವನ್ನು ನೋಡ್ಕೊತಾರೆ. ಭವಿಷ್ಯ ಎಲ್ಲಿ ಸಿಗುತ್ತೋ ಅಲ್ಲಿ ಗುಳೆ ಹೋಗಿ ಶುರು ಆಗ್ತಾರೆ. ನೋಡಿ, ರಿಸಲ್ಟ್ ಬಂದು 1 ವಾರಕ್ಕೆ ಮುಂಚೆನೆ 25 ಜನ ಸಿಡಿದೋಗಿ TVKಗೆ ಸಪೋರ್ಟ್ ಮಾಡಿದ್ರು. ಈಗಾಗಲೇ ಅದರಲ್ಲಿ 4 ಜನ AIADMK ರಾಜೀನಾಮೆನೇ ಕೊಟ್ಬಿಟ್ಟು ಹೋಗಿ TVKನ ಜಾಯಿನ್ ಆಗೋಗಿದ್ದಾರೆ. ಅಲ್ಲಿಗೆ AIADMK ಕೂಡ 3 ಬಣಾಗಿ ಡಿವೈಡ್ ಆಗೋಗಿದೆ. ಒಂದು ಗುಂಪು ಹೋಗಿ TVKಗೆ ಜಾಯಿನ್ ಆದರೆ, ಮತ್ತೊಂದು ಗುಂಪು ಹೋಗಿ TVKಗೆ ಬಹಿರಂಗ ಸಪೋರ್ಟ್ ಕೊಡುತ್ತೆ, ಇನ್ನೊಂದು ಗುಂಪು ಮಾತ್ರ ಎಡಪಾಡಿಯವ್ರ ಜೊತೆ ನಿಂತ್ಕೊಂಡಿದೆ. ಸಣ್ಣ ಗುಂಪು. ಯಾವಾಗ ಪಕ್ಷಗಳಿಗೆ ತತ್ವ ಇಲ್ಲ, ಸಿದ್ಧಾಂತ ಇಲ್ಲ, ಅಧಿಕಾರ ಒಂದೇ ಆಸೆಗೋಸ್ಕರ ಪಕ್ಷಗಳನ್ನ ಮುನ್ನಡೆಸ್ತಾ ಇರ್ತವೆ, ಅವುಗಳ ಭವಿಷ್ಯ ಎಲ್ಲ ಇದೇ ಆಗೋದು. ಇದು ನಾಳೆ ಕಾಂಗ್ರೆಸ್ಸಿಗೆ ಕೂಡ ರಿಪೀಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ಗೆ ಯಾವ ಸಿದ್ಧಾಂತವೂ ಉಳಿದಿಲ್ಲ. ವಿದೇಶಿ ದೇಶ ವಿರೋಧಿ ಶಕ್ತಿಗಳ ಜೊತೆ ಕೈ ಜೋಡಿಸ್ಕೊಂಡು ದಿನ ನೋಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ತಾವು ಹಾಳಾಗೋಗ್ತಾರೆ, ಪಕ್ಷವನ್ನು ಹಾಳು ಮಾಡ್ತಾರೆ. ಎಷ್ಟೆಷ್ಟು ತುಂಡಾಗಿ ವಿಭಾಗ ಆಗುತ್ತೋ ಗೊತ್ತಿಲ್ಲ ಕಾಂಗ್ರೆಸ್ಸು. ಈಗಾಗಲೇ ಅದರ ಸೂಚನೆಯನ್ನು ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ತೋರಿಸ್ತಾ ಇದ್ದಾರೆ. ಬಹಿರಂಗ ಸಭೆಯಲ್ಲೇ ಹೇಳ್ತಾರೆ, ನನಗೆ ನಾನೇ ಹೈಕಮಾಂಡ್ ಅಂತೇಳಿ. ಶುರುವಾಗುತ್ತೆ ಮುಂದೆ ಮಾರಿ ಹಬ್ಬ. ನಮಸ್ಕಾರ.